ಲಕ್ಷ್ಮಿ ಅಕ್ಕ, ಲಕ್ಷ್ಮಿ ಅಕ್ಕ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಎಲ್ಲಿಲ್ಲ ಕಣೆ ಬಾನು, ಇಲ್ಲಿ ಅಂಗಡಿಗೆ ಹೋಗೋಣ ಅಂತ ಹೋಗ್ತಿದ್ದಮ್ಮ. ಉಂಡೇನಿ ಆಲೇನಿ? ಹ್ಞೂ ಆಯ್ತು ಲಕ್ಷ್ಮಿ ಅಕ್ಕ, ನಿಮ್ದು ಊಟಗೆ ಆಯ್ತಾ? ಅಂಗಡಿಗೆ ಏನ್ ತರ್ಲಿಕ್ಕೆ ಹೋಗ್ತಾ ಇದ್ದೀರಾ? ನಮ್ದಕ್ಕೆ ಕೂಡ ಒಂದು ಏನೋ ತರಬೇಕಾಗಿತ್ತು ಲಕ್ಷ್ಮಿ ಅಕ್ಕ, ತಂದ್ಕೊಡ್ತೀರಾ? ಹಾಗೆ ಅಂಗಡಿಗೆ ಹೋಗ್ತಾ ಇದ್ದೀರಲ್ಲ? ಪೇರಂಡ್ಲಲ್ಲಿ ಖಾಲಿ ಆಗೈತಿ, ಅದಕ್ಕೆ ಒಂದು ಪೇರಂಡ್ಲಲ್ಲಿ ತರೋಣ ಅಂತ ಹೇಳಿ ಅಂಗಡಿಗೆ ಹೋಗ್ತಾ ಇದ್ದೀನಿ. ಬಾ ಹೋಗೋಣ. ನೀನು ಯಾತ ತಾಬೇಕು ಅಂದೆ, ಹಂಗೆ ಇಬ್ರು ಹೋಗಿ ತಾಂಬರನ್ ಬಾ. ನಿಮ್ದು ಹೆಂಗು ಹೋಗ್ತಾ ಇದ್ದೀರಲ್ಲ, ಹಂಗೆ ತಂದ್ಕೊಡಿ ಲಕ್ಷ್ಮಿ ಅಕ್ಕ. ನಮ್ದಕ್ಕೆ ಏನೋ ಮನೇಲಿ ಕೆಲ್ಸ ಇದೆ. ಮುಖಾಣೆ ಇವಳ ಒಬ್ಳಿಗೆ ಮನೆ ಕೆಲ್ಸ ಇರೋದು, ನಮ್ಗೆಲ್ಲನ ಏನು ಕೆಲ್ಸ ಇಲ್ಲ. ಹಂಗೇನೆ ಸುಮ್ಮನ ಕುಕ್ಕೊಂಡಿರ್ತೀವಿ ನೋಡು. ಸುಮ್ಮನ ಬರಂಗಿದೆ ಬಾ, ನಾನೇ ತಂದ್ಕೊಡ ನಿನಗೆ. ಬಾ ಜೊತೆಗೆ ಹೋಗೋಣ. ಬರೀವಂತ ಏನು ಅಂಗಡಿ ಎಂದು ದೂರ ಇಲ್ಲ, ಇಲ್ಲೇನು ಯಾಕೆ ತಗೋಬೇಕು ಅಂಗಡಿಗೆ? ಅಯ್ಯೋ ಲಕ್ಷ್ಮಿ ಅಕ್ಕ, ನಮ್ದು ಹಾತರ ಹೇಳಿಲ್ಲ, ನಿಮ್ದು ಯಾಕೆ ಹಾತರ ತಿಳ್ಕೊತೀರಾ? ತಲೆನೋವಿಗೆ ಆ ಮೆಂಟೋ ಪ್ಲಸ್ಗೆ ಬೇಕಾಗಿತ್ತು, ತಲೆನೋವಿಗೆ ಹಚ್ಕೊಳಕ್ಕೆ. ಅದಕ್ಕೆ ಒಂದು ತಂದ್ಕೊಡ್ತೀರಾ ಅಂತ ಹೇಳಿ ಕೇಳಿದೆ ಅಷ್ಟೇ. ತಲೆನೋವ ಮತ್ ಗಣವಾದಂಗ ಇದೆಯಲ್ಲಿ ತಲೆನೋವು ಅಂದರು ಸಪ್ಪು ಗಿಳೆ ಬಿಡ್ಕೊಂಡಿರ್ತಾರೆ ಮಕಾನ. ನೀನ್ ನೋಡಿರಿ ಗಣವಾಗ ನಗ್ನಾಗ್ತಾ ಇದೀಯಾ? ಲಕ್ಷ್ಮಿ ಅಕ್ಕ, ಈಗ ತಲೆನೋವು ಏನು ಬಂದೇ ಇಲ್ಲ. ನಮ್ದು ಹತ್ತೆ ಎಲ್ಲ ಹೋಗಿತಾಳೆ, ಸಾಯಂಕಾಲ ಬರ್ತಾಳಂತೆ. ಅದಕ್ಕೆ ನಮ್ದು ಹತ್ತೆ ಬಂದಾಗ ತಲೆನೋವು ಶುರು ಆಗುತ್ತೆ. ಅದಕ್ಕೆ ಮುಂಚೆನೆ ತಂದಿಟ್ಕೋಣ ಅಂತ ಹೇಳಿ ಕೇಳಿದೆ ಅಷ್ಟೇ. ಒಂದು ಮೆಂಟೋ ಪ್ಲಸ್ಗೆ ತಂದ್ಕೊಡಿ, ಏನು ಪರವಾಗಿಲ್ಲ. ಅತ್ತೆ ಬತ್ತಿದಂಗೆನೆ ತಲೆನೋವು ಶುರು ಆಗುತ್ತಾ? ಯಾಕೆ? ಏನ್ ಮಾಡ್ತಾಳೆ ನಿಮ್ಮ ಅತ್ತೆ ಅಂತದ ತಲೆನೋವು ಬರೋಂತದ? ಏನು ಮಾಡಲ್ಲ ಲಕ್ಷ್ಮಿ ಅಕ್ಕ, ಸುಮ್ನೆ ಹೊಟ ಹೊಟ ಅಂತ ಹೇಳಿ ಮತ್ತೆ ಹಾಡ್ತಾ ಇರುತ್ತೆ. ನಾನ್ ಸ್ಟಾಪ್ ಎಕ್ಸ್ಪ್ರೆಸ್ ತರ ಒಂದೇ ಸಮಯ ಮತ್ತೆ ಹಾಡ್ತಾ ಇರ್ತಾಳಲ್ಲ ನಮ್ದು ಹತ್ತೆ. ಅವಾಗ ತಲೆನೋವು ಶುರು ಆಗ್ಬಿಡುತ್ತೆ ನಮ್ದಕ್ಕೆ. ಸಾಯಂಕಾಲ ಬರ್ತಾಳಂತೆ, ಯಾವ್ದೋ ಊರ್ಗ್ ಹೋಗಿದ್ದಾಳೆ ಮಗಳು ನೋಡ್ಕೊ ಬರ್ಲಿಕ್ಕೆ. ಸಾಯಂಕಾಲ ಬರ್ತಾಳಂತೆ, ಅದಕ್ಕೆ ಮುಂಚೆನೆ ಒಂದು ಮೆಂಟೋ ಪ್ಲಸ್ ತಂದಿಟ್ಕೊಳ್ಳೋಣ ಅಂತ ಹೇಳಿ ನಿಮ್ದಕ್ಕೆ ಹೇಳಿದ್ದು ಅಷ್ಟೇ. ನಿಮ್ದು ಏನು ಬೇಜಾರ್ ಮಾಡ್ಕೋಬೇಡಿ, ನಡೀರಿ, ನಮ್ದು ಕೂಡ ನಿಮ್ದು ಜೊತೆಲೆ ಬರ್ತೀವಿ. ಹೋಗೋಣ ಇಬ್ರು. ಅದಕ್ಕ ಸರಿ ಬಾ ಹೋಗೋಣ. ನಾನು ಒಬ್ಳಿಗೆ ಹೋಗಕ್ಕೆ ಬೇಜಾರು, ಮಾತಾಡ್ಕೊಂಡು ಹೋಗೋಣ ಬಾ ಇಬ್ರು. ಏನೇ ಜಯಮ್ಮ, ಉಂಡೇನಿ ಆಲೇನಿ? ಏನ್ ಸರ್ ಮಾಡಿದ್ದೆ? ನಾನು ಉಂಬ ಸುದ್ದಿ ಕಟ್ಕೊಂಡು ನಿನ್ಗೇನಾಗ್ಬೇಕು? ಅಲ್ಲ, ನನ್ನ ವಿಷಯ ಮಾತಾಡ್ತಿದ್ರೆ ನಿನಗೆ ತಿಂದನ್ನ ಅರ್ಘ್ಯ ಆಗಲ್ವೇನ? ಯಾಕೆ ಜಯಮ್ಮ, ಯಾಕಂಗ್ ಮಾತಾಡ್ತಾ ಇದ್ಯಾ? ಏನು ಉಂಡೆ ಅಂತ ಕೇಳಿದೆ. ಉಂಡಿದ್ರೆ ಈ ಹೂವನ್ನು ಇಲ್ಲ ಅಂದ್ರೆ ಇಲ್ಲ ಅನ್ನು. ಅದಕ್ಕೆ ಯಾಕೆ ಹಂಗ ಆಡ್ತಾ ಇದ್ಯಾ? ಅಲ್ವೇ ನೆನ್ನೆ ದಿವಸ ಸಂಗುತ್ತಾಗೆ ನನ್ನ ಬಗ್ಗೆ ಏನೇ ಮಾತಾಡ್ತಿದ್ದೆ ನೀನು? ನಾನೇನ್ ಮಾತಾಡ್ದೆ? ಏನ್ ನಾಟಕ ಮಾಡ್ತಿ? ಮಳ್ಳಿ ಮಂಚ ಕಾಲೆಷ್ಟು ಅಂದ್ರೆ 3 ಮತ್ತೊಂದು ಅಂದ್ಲಂತೆ. ಅಲ್ಲ, ಈ ಜಯ್ಯಮ್ಮ ಬರೀ ಸಂಘದ್ ಸೇರ್ಕೊಂಡಿರೋದು ಅಷ್ಟೇನೆ. ಟೈಮಿಗೆ ಸರಿಯಾಗಿ ಬಂದು ದುಡ್ಡು ಕಟ್ಟಲ್ಲ, ನಾವೇ ಹೋಗಿ ಕೇಳಿ ಇಸ್ಕೋಬೇಕು ಸಂಘದ ದುಡ್ಡ. ಒಂದ್ ದಿವಸ ನಾನು ಬ್ಯಾಂಕಿಗೆ ಹೋಗಲ್ಲ ಅವಳು ದುಡ್ಡು ಕಟ್ಟಕ್ಕೆ. ಸೋಂಬೇರಿ ಮುಂಡೆ ಯಾವಾಗಂದ್ರೆ ಅವಾಗ್ಲೇ ಬತ್ತಾಳೆ, ಸಂಘದಿಂದ ತೆಗೆದು ಬಿಸಾಕ್ಬೇಕು ಅವಳ ಸಂಘಕ್ಕೆ ಸೇರಿಸ್ಕೊಂಡಿರೋದು ಸುಮ್ಮನೆ ವೇಸ್ಟು ಅಂತ ಹೇಳ್ತಿದ್ದಂತೆ. ಏನೇ ನಿಂದೇನೆ ಸಂಘ? ನೀನೇನೆ ಮಾಡಿರೋ ಸಂಘನ? ಯಾವಳು ಹೇಳಿಲ್ಲ ಹಂಗಂತಾನ? ನಾನು ಹಂಗಂದೆ ಅಂತಾನ? ಯಾವಳು ಹೇಳಿಲ್ಲ ಅಂತಾನ? ಹೇಳು ಒಂದ್ ಸ್ವಲ್ಪನ. ಆ ಮುಂಡೆಯರ್ಗೆ ಹೋಗಿ ಚಿಗದಾಕ್ ಉಗುಳ್ತೀನಿ ಬಗ್ಸಿ. ಅವ್ರಿಗೆ ಯಾಕೆ ಬೇಕಂತೆ ನಾವೇನಾದ್ರೂ ಮಾತಾಡ್ತೀವಿ? ಇಲ್ಲ ಜಗಳ ತಂದಿಕ್ತಾರಲ್ಲ ತಾಕ್ಲು ಲೌಡ್ಯರು. ಯಾವಳು ಹೇಳಿದ್ದು? ಯಾವಳಾದ್ರೂ ಹೇಳು, ನೀನು ಹಂಗಂದಿದ್ದು ನಿಜ ತಾನೆ? ನನ್ ಸುದ್ದಿ ಯಾಕೆ ಮಾತಾಡ್ತೀಯ ನೀನು ದುಡ್ಡ ಟೈಮಿಗೆ ಸರಿಯಾಗಿ ಕಟ್ಟು ಹೋಗು. ನಾನು ಯಾವಾಗಾದ್ರೂ ಕಟ್ತೀನಿ, ನನಗೆ ಸರ್ಬನ್ನ ಕಟ್ತೀನಿ. ಅದನ್ನ ಕೇಳಕ್ಕೆ ನೀನ್ ಯಾವಳೆ? ನಿಂದೇನೆ ಸಂಘ ನಡೆಸ್ತಿರಾಳು ನೀನೇನೆ? ಕಾಣೆ ಸರ್ಬನ್ನ ಕಟ್ತಾನಂತೆ. ಸರ್ಬನ್ನ ಕಟ್ಟಕ್ಕೆ ಇದೇನು ಅಪ್ಪನ ಮನೆ ಉಪ್ಪಿಟ್ಟಲ್ಲ. ನೀವು ಒಬ್ಳಿಗೋಸ್ಕರನ ಎಲ್ಲಾರು ಕಾತ್ಕೊಂಡ್ ಕುಕ್ಕಬೇಕಲ್ಲ ಅಲ್ಲಿ. ಅದಕ್ಕೆ ನಾನು ಹಂಗಂದೆ, ಟೈಮಿಗೆ ಸರಿಯಾಗಿ ಬರಲ್ಲ ಇವಳು ಜಯ್ಯಮ್ಮ, ಸಂಘದಿಂದ ತೆಗೆದಾಕ್ಬೇಕು ಅಂತಾನ. ತೆಗ್ದಾಕ್ತಾಳೆ. ಏನ್ ಸಂಘ ಹಂಗೇನೆ ಇವ್ರ ಅಪ್ಪ ಇಂದು ನೋಡು. ನಮ್ಮ ಅಪ್ಪಯಿಂದನ ಆಗ್ಲಿ ಯಾರಪ್ಪ ಆಗ್ಲಿ ಸಂಘ ಅಂದ್ಮೇಲೆ ಎಲ್ಲಾರು ಟೈಮಿಗೆ ಸರಿಯಾಗಿ ಬರಿಬೇಕು. ಯಾವಳ ಒಬ್ಳಿಗೋಸ್ಕರನ ಎಲ್ಲಾರು ಕೆಲಸ ಬಿಟ್ಟು ಕಾಯಕ್ ಆಗಲ್ಲ ಅಲ್ಲಿ. ನೋಡಿ ಲಕ್ಷ್ಮಕ್ಕ, ಇದೇ ಲಾಸ್ಟ್ ವಾರ್ನಿಂಗು ನಿನ್ಗೆ. ನನ್ನ ಬಗ್ಗೆ ಹಿಂಗೆಲ್ಲ ಇಲ್ದೇ ಇರೋದೆಲ್ಲ ಮಾತಾಡಿದ್ರೆ ಏನು ಇಲ್ಲ, ನಾನೇನ್ ಸುಮ್ನಿರಲ್ಲ. ನಾನೇನು ಇಲ್ದೇ ಇರೋದು ಏನು ಹೇಳಿಲ್ಲ, ಇರೋದು ಹೇಳಿದೀನಿ. ನೀನ್ ಮಾಡೋದೇ ಹಂಗೆ ಸಂಗುತ್ತಕ್ ಬರಲ್ಲ ದಿನಾನ. ಹಂಗೆ ದುಡ್ಡು ಕಟ್ಟಲ್ಲ ಒಂದ್ ದಿವಸನೂ. ನಾವು ನಿನ್ಗೋಸ್ಕರನ ಕಾಯ್ಕೊಂಡ್ ಕುಕ್ಕಬೇಕು ಮನೆಗೆ. ಕೆಲಸ ಎಲ್ಲ ಬಿಟ್ಟು ನೀನ್ ಮಾತ್ರ ನಳ್ಳ ಆಡಿಸ್ಕೊಂಡು ಎಲ್ಲಾರು ಬಂದು 1 ಗಂಟೆ ಆದ್ಮೇಲೆ ಬತ್ತೀಯ. ಅದಕ್ಕೆ ಮತ್ತೀಗ ನಿನ್ನ ಸಂಘದಿಂದ ಕಿತ್ ಬಿಸಾಕ್ರಿ ಅಂತ ಹೇಳ್ದೆ. ಏನು ಇವಾಗ? ಹಂಗೆ ಹೇಳಿದೀನಿ, ನಾನೇ ಹೇಳಿದ್ದು. ಏನಿವಾಗ? ಅಯ್ಯೋ ಹೋಗ್ಲಿ ಬಿಡಿ ಲಕ್ಷ್ಮಿ ಅಕ್ಕ, ಅದಕ್ಕೆ ಯಾಕೆ ಈ ತರ ಜಗಳಾಗಿ ಮಾಡ್ತೀರಾ? ಈ ಜಯಮ್ಮನೂ ಅಷ್ಟೇ, ಎಷ್ಟ್ ದಿನ ಹೇಳಿದ್ರು ಅಷ್ಟೇ, ಸಂಗುತ್ತಕ್ಕೆ ಟೈಮಿಗೆ ಸರಿಯಾಗಿ ಬರೋದೇ ಇಲ್ಲ. ಬಾರೇ ಸಾಕಮ್ಮ ಬಾರಿ. ಈ ಲಕ್ಷ್ಮಿ ಏನಂತ ಹೇಳಿಳೆ ಅಲ್ಲಿ ಸಂಗುತ್ತಾಗ ಎಲ್ಲಾರ ತಗುನು? ಬಾ ಇಲ್ಲಿ ಬಂದೇವಳಿ ಇಲ್ಲಿ. ಸಾಕಿ ನೀನಾ ಇದನ್ನೆಲ್ಲನ ಜಯ್ಯಮ್ಮ ಅಂತ ಹೇಳಿದ್ದು? ನಿನ್ಗೇನ್ ಮಾಡಕ್ ಕೆಲ್ಸ ಇಲ್ವೇನಿ? ಬರೀ ಜಗಳ ತಂದಿಕ್ಕಿದೇನೆ ನಿನ್ ಕೆಲ್ಸ. ಲಕ್ಷ್ಮಕ್ಕ, ನಾನೇನು ಹೇಳಿಲ್ಲ ಕಣೆ ಅವಳಿಗೆ. ನನ್ನ ಯಾಕೆ ಬೈತಿ ನೀನು?
ಮತ್ತೆ ಇನ್ಯಾವಳು ಹೇಳ್ತಾಳೆ? ನೀನಲ್ದೆ ಬೇರೆ ಯಾರು ಹೇಳಕ್ ಸಾಧ್ಯನೇ ಇಲ್ಲ, ನೀನೇ ಹೇಳಿರೋದು ಈ ಜಯಮ್ಮಗೆ. ನಾನು ಒಬ್ಳೆ ಅಲ್ಲ ಕಣೆ, ನನ್ ಜೊತೆಗೆ ಬಾನುನು ಇದ್ಲು. ಅವಳು ಹಂಗಂತ ಹೇಳಿಳು ಜಯಮ್ಮಗೆ, ಹಿಂಗಂತ ಹೇಳ್ತಾ ಇದ್ಲು ಲಸ್ಮಕ್ಕ ಅಂತ ಹೇಳಿ. ಈಗ ಮಾತ್ರನ ಅಲ್ಕಿಸ್ಕೊಂಡು ಜೊತೆಗೆ ಬರ್ತಾ ಇದ್ದಾಳೆ ನಿನ್ ಜೊತೆಗೆ. ಕೇಳು ಅವಳನ್ನ, ಬಾನುನ ಮಗಳಾಗೆ ಇದ್ದಾಳೆ ಅವಳು, ನನ್ ಜೊತೆಗೇನೆ ಹೇಳ್ತಾ ಇದ್ಲು ಹಿಂಗೆಲ್ಲ ಬೈಕಂಡ್ಲು ಲಸ್ಮಕ್ಕ ಅಂತ ಹೇಳಿ. ಏಯ್ ಬಕೆಟ್ ಬಾನು, ನೀನು ಸೇರ್ಕೊಂಡಿದ್ಯಾ ಇದ್ರಾಗೆ? ನಾನೆಲ್ಲ ನೀನು ಒಳ್ಳೆಯವಳು, ನೀನಿಂತ ಕೆಲಸ ಮಾಡಿರಲ್ಲ ಅನ್ಕೊಂಡಿದ್ದೆ. ಓಹೋ, ನೀನು ಚೆನ್ನಾಗಿ ಇಕ್ಕಿದ್ಯಾ ಫಿಟ್ಟಿಂಗ. ಅಯ್ಯ ಲಕ್ಷ್ಮೀದು ಅಕ್ಕ, ನಂದಕ್ಕೆ ಏನೋ ಹೇಳಿನ ಲಕ್ಷ್ಮೀದು ಅಕ್ಕ, ಎಲ್ಲ ಹೇಳಿರೋದು ಈ ಸಾಕಮ್ಮನೆ. ಈ ಸಾಕಮ್ಮನೆ ಹೇಳಿ ನನ್ನ ಮೇಲೆ ಹೇಳ್ತಾ ಇದ್ದಾಳೆ ಅಷ್ಟೇ. ಹೌದು ಮಾತು ನಂಬೇಡ ಲಕ್ಷ್ಮೀದು ಅಕ್ಕ, ನಂದು ಅಂತ ಕೆಲಸಕ್ಕೆ ಮಾಡಲ್ಲ. ಏನ್ ಸುಳ್ಳು ಹೇಳ್ತೀಯೇ ಬಾನು, ಸಿಗ ಬಿದ್ದಿದ್ದೀನಿ ಅಂತ ಹೇಳಿ ತಪ್ಪಿಸ್ಕೊಂಬಕ್ ನೋಡ್ತೀಯೇ. ಜಯಮ್ಮ ಇಲ್ಲೇ ಇದ್ದಾಳೆ, ಲಕ್ಷ್ಮಕ್ಕ ಕೇಳು ಬೇಕಂದ್ರೆ. ಈ ಬಾನುನು ಹೇಳಿಳೋ ಇಲ್ವೋ ಅಂತ ಹೇಳಿ ಅವಳೇ ಹೇಳ್ತಾಳೆ. ಏ ಜಯಮ್ಮ, ಈ ಬಾನುನು ಹೇಳಿಳು ತಾನೆ ನನ್ ಜೊತೆಗೆ? ನೀನೇ ಹೇಳು. ಹ್ಞೂ ಕಣೆ, ಯಾಕೆ? ಬಾನುನು ಹೇಳಿಳು, ಈ ಸಾಕಮ್ಮನು ಹೇಳಿಳು, ಇಬ್ರು ಹೇಳಿದಾರೆ. ಇಬ್ರಿಗೆ ನನ್ನ ಸಾಕ್ಷಿ ಬೇಕೇನಿ? ನೀನು ಬೈಕೊಂಡಿದ್ಯಾ ಅಂಬೋದಕ್ಕೆ ಇವ್ರಿಬ್ರೇ ಸಾಕ್ಷಿ ಇದ್ದಾರೆ. ನನ್ನ ಯಾಕೆ ಬೈಕೊಂತೀನಿ ನೀನು? ಸಂಗುತ್ತಾಗಲ್ಲನ? ಎಲ್ಲ ಬಾನು ದುಶ್ಮನ್ ಕಹಾ ಹೇ ಅಂದ್ರೆ ಬಗಲ್ ಹೇ ಅಂದಂಗ ಆತ. ಈಗ ನನ್ನ ಮಗಳಾಗಿ ಇಕ್ಕೊಂಡು ನನಗೆ ಇಂಥ ಪಿಟ್ಟಿಂಗ್ ಇಕ್ಕಿದ್ದೇನೆ ಬಾನು. ಅಯ್ಯ ಲಕ್ಷ್ಮೀ ಅಕ್ಕ, ನಂದು ಆ ಥರ ಹೇಳಿಲ್ಲ, ಈ ಜಯಮ್ಮಗೆ ಹೇಳಿದ್ವಿ ಅಷ್ಟೇ. ಅದು ನಿಮ್ದು ಬರ್ಲಿಲ್ಲ ಅಂದ್ರೆ ಎಲ್ರು ಬೈಕೋತಾರೆ ಅಂತ ಹೇಳ್ದೆ ಅಷ್ಟೇ. ನಾನು ನಿಮ್ದು ಬಗ್ಗೆ ಏನು ಹೇಳಿಲ್ಲ ಲಕ್ಷ್ಮೀ ಅಕ್ಕ, ನಮ್ದು ಮೇಲೆ ಏನು ಸಿಟ್ಟಿಗೆ ಮಾಡ್ಕೋಬೇಡಿ ಲಕ್ಷ್ಮೀ ಅಕ್ಕ, ನಮ್ದು ಆ ಥರ ಹೇಳಿಲ್ಲ. ಈ ಸಾಕಿ ಮಾತು ಕಟ್ಕೊಂಡು ನಮ್ದಕ್ಕೆ ಬೈಲಿಕ್ಕೆ ಬರಬೇಡಿ ನೀವು. ಏಯ್ ಅವ್ರ ಮೇಲೆ ಯಾಕೆ ರೇಗ್ತೀಯ ಲಕ್ಷ್ಮಿ? ಇನ್ನೊಂದ್ಸಲ ಏನಾನ ಹಿಂಗ್ ಮಾತಾಡಿದ್ರೆ ಏನು ಇಲ್ಲ ನೋಡು, ಯಾರತನ ತಕೊಂಡು ಗಟ್ಟಿಸ್ಬಿಡ್ತೀನಿ. ಏನ್ ಅನ್ಕೊಂಡಿದ್ಯಾ ನೀನು ನನ್ನ? ಓಹೋ, ನೀನೇನ್ ಸಾಕಯ್ಯನಿ ನನ್ನ, ನೀನು ಯಾರ್ಯಾರ್ತಾಗೆ ಹೆಂಗ್ ಬೈಕೊಂಡಿದ್ಯಾ ಅಂತ ನನಗೂ ಚೆನ್ನಾಗಿ ಗೊತ್ತೈತಿ. ಏನೋ ಹೋದ್ರೆ ಹೋಗ್ಲಿ ಅಂತ ಹೇಳಿ ಕೇಳ್ದಂಗ್ ಸುಮ್ಮನಿದ್ದೆ. ಹ್ಞೂ ಕಣೆ, ಬೈಕೊಂಡಿದ್ದೀನಿ. ಏನಿವಾಗ? ನೀನ್ ನಾನು ಬೈಕೊಂಡ್ರೆ ನಾನು ನೀನ್ ಬೈಕೊಂತೀನಿ. ಮುಚ್ಕೊಂಡು ಹೋಗತ್ ಕಲ್ಕ, ನಾನು ಕೂಟೆ ಜಗಳ ಮಾಡಕ್ ಬರ್ಬೇಡ, ಎದ್ದೆಸ್ಕೆಲೇನಿ. ಇದೇನಪ್ಪ ಇದು, ಹೆಂಗಸರು ಹಿಂಗ್ ಜಗಳ ಮಾಡ್ತಾ ಇದಾರೆ ಇಷ್ಟೊತ್ಕೇನೆ? ಇರು, ಇವ್ರನ್ನೆಲ್ಲಾರನು ಈ ಜಗಳ ನಿಲ್ಸಿ ಓಡೋಗ್ಬೇಕು ಇಲ್ಲಿಂದನ. ಹಂಗೇನಾದ್ರೂ ಒಂದು ಪ್ಲಾನ್ ಮಾಡ್ತೀನಿ. ಹೇಳ್ತೀನಿ ನೋಡಿ ಸರಿಯಾಗಿ. ಇವಾಗ ಇವ್ರು ಎಲ್ಲಾರು ಇಲ್ಲಿಂದ ಎದ್ನೋ ಬಿದ್ದೋಮಂಗೆ ಓಡೋಗ್ಬೇಕು, ಹಂಗೆ ಮಾಡ್ತೀನಿ. ಅಯ್ಯೋ, ಆ ಕಡೆ ಬೀದಿಗೆ ಎಂತ ದೊಡ್ಡ ಜಗಳ ಯಪ್ಪ, ಪಾರ್ಕೆ ತಗೊಂಡು ಒಯ್ದಾಡ್ತಾ ಇದಾರಲ್ಲ ಅವ್ರಿಬ್ರು. ಅಯ್ಯೋ, ಒಂದಿಷ್ಟು ಮಾನ ಮರ್ಯಾದೆ ಏನೂ ಇಲ್ಲಪ್ಪ, ಹಂಗೆ ಜಗಳ ಮಾಡ್ತಾ ಇದ್ದಾರೆ ಬೀದಿಯಾಗ ನಿಂತ್ಕೊಂಡು. ಎಷ್ಟೊಂದು ಜನ ನೋಡ್ತಾ ನಿಂತೇವ್ರೆ ಅವ್ರಿಬ್ರು ಜಗಳನ, ಯಾರು ಬಿಡ್ಸಂಗೆ ಇಲ್ಲ ನೋಡಿ, ಎಲ್ಲರೂ ಮಜಾ ತಾಂಬ್ತಾ ಇದ್ದಾರೆ. ಏನೋ ತಿಪ್ಪೆ, ಯಾರು ಜಗಳ ಆಡ್ತಾ ಇದಾರೆ? ಯಾರು ಹಂಗ್ ಗುದ್ದಾಡ್ತಾ ಇರೋದು? ಬೀದಿಯಾಗ ನಿಂತ್ಕೊಂಡು ಒಯ್ದಾಡ್ತಾ ಇದಾರೆ. ಹ್ಞೂ ಕಣ್ಲಸ್ಮಕ್ಕ, ಅಯ್ಯೋ ಅತ್ತೇನು ಸೊಸೆನು. ಅತ್ತೆ ಪಾರ್ಕೆ ಇಟ್ಕೊಂಡಿದ್ದಾಳೆ, ಸೊಸೆ ಚಪ್ಪಲಿ ಇಟ್ಕೊಂಡಿದ್ದಾಳೆ. ಇಬ್ರು ಪಾರ್ಕೆಗೂ ಚಪ್ಪಲಿಯಾಗೂ ಒಯ್ದಾಡ್ತಾ ಇದ್ದಾರೆ ಬೀದಿಯಾಗ ನಿಂತ್ಕೊಂಡು. ನೀವ್ ನೋಡಿರಿ ಇಲ್ಲಿ ಗುದ್ದಾಡ್ತಾ ಇದ್ದೀರಾ. ಅಯ್ಯಯ್ಯೋ ಜಯಮ್ಮ, ಅತ್ತೆ ಸೊಸೆ ಚಪ್ಪಲಿ ಪಾರ್ಕೆ ಗುದ್ದಾಡ್ತಾ ಇದಾರಂತೆ. ಬಾರೆ ಹೋಗ್ ನೋಡೋಣ, ಬಾನು ನಡಿಗೆ ಹೋಗೋಣ. ಹ್ಞೂ ಕಣೆ ಲಸ್ಮಕ್ಕ, ಇಂಥ ಜಗಳ ನಮ್ಮೂರಾಗ ನೋಡಾಲೆ ಎಷ್ಟೋ ದಿನಗಳೇ ಆಗಿತ್ತು. ಬಿಟ್ರೆ ಆಮೇಲೆ ಇನ್ನು ಯಾವಾಗ ಸಿಗುತ್ತೋ ಏನೋ ಇಂಥ ಜಗಳ ನೋಡಕ್ಕೆ. ನಾವು ಹೋಗೋಟತ್ತಿಗೆ ಮುಗ್ದೋಗ್ಬಿಟ್ಟತು. ಜಲ್ದು ಹೋಗೋಣ, ನಡೀರಿ, ನಡಿ ಜಲ್ದು. ಯಾರನ್ನ ಬ್ಯಾರ್ಯಾರು ಜಗಳ ಆಡ್ತಾ ಇದಾರೆ ಅಂತಂದ್ರೆ ನೋಡಕ್ ಹಾತ್ಕೊಂಡಿರ್ತಾರೆ. ಜಗಳ ಆಡಿರ್ ಸಾಕು, ನೋಡ್ ಮಜಾ ತಾಮನ ಅಂತಾನ. ಹೆಂಗಸ್ರು ಹೆಂಗೈದಾರ ನೋಡ್ರಿ, ಯಾರೋ ಜಗಳ ಆಡ್ತಾ ಇದಾರೆ ಅಂತ ಹೇಳಿದ ತಕ್ಷಣ ಅವ್ರು ಜಗಳ ಆಡೋದೇ ನಿಲ್ಸಿ ಹೆಂಗ್ ಓಡೋಗ್ತಾ ಇದಾರೆ ಎದ್ನೋ ಬಿದ್ನೋ ಅಂತಾನ ಜಗಳ ನೋಡಕ್ಕೆ.